ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಏನೆಲ್ಲ ಸಿಂಪ್ಟಮ್ಸ್ ಆಗಬಹುದು ಮತ್ತು ಹೊಟ್ಟೆಯಲ್ಲಿ ಬೇಬಿಯ ಒಂದು ಬೆಳವಣಿಗೆಯಿಂದ ಏನೇನೆಲ್ಲ ತಾಯಿಯ ಮೇಲೆ ಪರಿಣಾಮ ಆಗುತ್ತೆ ಪ್ರತಿಯೊಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈಗ 7th ಮಂತ್ ಇದ್ದೀರಾ ಅಂತಂದರೆ 7th ಮತ್ತು 8th ಮಂತು ಮತ್ತು 9th ಮಂತು 3 ಸೇರಿ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇರುವಂತಹ ಹೆಣ್ಮಕ್ಳಿಗೆ 7ನೇ ತಿಂಗಳಿಂದನೇ ಸ್ಟಾರ್ಟ್ ಆಗುವಂತಹ ಮೊದಲನೆಯ ಒಂದು ಸಿಂಪ್ಟಮ್ ಏನಪ್ಪ ಅಂದರೆ ಹೊಟ್ಟೆಯ ಹಿಗ್ಗುವಿಕೆ. ಮಗು ಬೆಳೀತಾ ಇರುತ್ತಲ್ವ, ಸೊ 6th ಮಂತಲ್ಲಿರುವಂತಹ ಮಗುವಿನ ತೂಕ 7 ಮಂತಲ್ಲಿ ಹಾಗೇ ಇರಲ್ಲ, ಎಲ್ಲ ಡಬಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಗುವಿನ ತೂಕ ದಪ್ಪ ಜಾಸ್ತಿ ಆಗೋದ್ರಿಂದ, ಮಗುವಿನ ಒಂದು ಆಕಾರ ಜಾಸ್ತಿ ಆಗೋದ್ರಿಂದ ಹೊಟ್ಟೆಯ ಎಕ್ಸ್ಪ್ಯಾಂಡ್ ಆಗೋದು ಕೂಡ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಹೊಟ್ಟೆ ಕೂಡ ಜಾಸ್ತಿ ಉಬ್ಬ್ದಂಗೆ ಆಗುತ್ತೆ, ಜಾಸ್ತಿ ದಪ್ಪ ಅನಿಸುತ್ತೆ, ಮುಂದಕ್ಕೆ ಬಂದಂಗೆ ನಿಮಗೆ ಫೀಲ್ ಆಗುತ್ತೆ. ಸೊ ಈ ಒಂದು ಸಿಂಪ್ಟಮ್ ಮೊದಲನೇದಾಗಿ ಆಗುತ್ತೆ. 7 ಮಂತಲ್ಲಿ ಹೊಟ್ಟೆ ಕಾಣದೇ ಇರುವಂತಹ ಎಂತಹ ಗರ್ಭಿಣಿ ಸ್ತ್ರೀ ಆಗಿದ್ರೂ ಕೂಡ 7 ಮಂತಲ್ಲಿ ಹೊಟ್ಟೆ ಚೆನ್ನಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಇದು ಮೊದಲನೇ ಸಿಂಪ್ಟಮ್. ಓಕೆ, ಎರಡನೇದು ಏನಾಗಬಹುದು ಅಂತಂದರೆ ಹೊಟ್ಟೆಯ ಒಂದು ಏನು ಹೇಳೋದಂದರೆ ಆಗಾಗ ಅನ್ಶೇಪ್ ಆಗುತ್ತೆ. ಈಗ ಮಗು ಒಂದೇ ಸ್ಥಿತಿ ಇರಲ್ಲ, ಒಂದೇ ಕಡೆನೇ ಇರಲ್ಲ, ಮಗು ಆಗಾಗ ಮೂಮೆಂಟ್ ಆಗ್ತಾ ಇರೋದ್ರಿಂದ ನಿಮ್ಮ ಹೊಟ್ಟೆಯ ಉಬ್ಕೊಂಡಿರುವಂಥ ಹೊಟ್ಟೆ ಸೈಡ್ಗೆ ಒಂದು ಸ್ವಲ್ಪ ಉಬ್ದಂಗೆ ಅನಿಸುತ್ತೆ, ರೈಟ್ಗೆ ಒಂದು ಸತಿ ಉಬ್ದಂಗೆ ಅನಿಸುತ್ತೆ, ಒಂದು ಸತಿ ಕೆಳಗಡೆ ಉಬ್ದಂಗೆ ಅನಿಸುತ್ತೆ, ಒಂದು ಸತಿ ಮೇಲಕ್ಕೆ ಉಬ್ದಂಗೆ ಅನಿಸುತ್ತೆ. ಸೊ ಇದು ಮಗುವಿನ ಒಂದು ಮೂಮೆಂಟ್ಸಿಂದ ಆಗುವಂಥದ್ದು. ನೆಕ್ಸ್ಟು ನೈಟಲ್ಲಿ ನಿದ್ದೆ ಅನ್ನೋದು ಕಡಿಮೆ ಆಗಿಬಿಡುತ್ತೆ. 7ನೇ ತಿಂಗಳಿಂದ ನಿದ್ದೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆದಷ್ಟು ನಿದ್ದೆ ಬರೋದಕ್ಕೆ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನಾನು. ಮೊದಲನೇದಾಗಿ ನಿದ್ದೆ ಕಡಿಮೆ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸರಿಯಾದ ರೀತಿಯಲ್ಲಿ ಊಟ ತಿನ್ನಿ, ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ, ಈವ್ನಿಂಗ್ ಸ್ನಾನ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಆದಷ್ಟು ಒಂದು 5 o'clock ಹಂಗೆ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡುವಾಗ ಒಂದು ಸ್ವಲ್ಪ ನೀರು ಚೆನ್ನಾಗಿ ಬಿಸಿಯಾಗಿರಲಿ, ಹೊಟ್ಟೆ ಮೇಲೆ ಬಿಸಿ ಹಾಕ್ಕೋಬೇಡಿ. ನೆಕ್ಸ್ಟು ತಿನ್ನುವಂತಹ ಊಟದ ಮೇಲೇನೂ ನಿಗಾ ಇರಲಿ. ತುಂಬ ಆಯಿಲಿ ಫುಡ್ಡು, ಸ್ಪೈಸಿ ಫುಡ್ಡು, ಜಂಕ್ ಫುಡ್ಸು ಇಂಥವೆಲ್ಲ ತಿಂದುಬಿಟ್ರೆ ಖಂಡಿತವಾಗ್ಲೂ ಜೀರ್ಣ ಅನ್ನೋದು ಸರಿಯಾಗಲ್ಲ, ಅದರಿಂದ ಕೂಡ ನಿದ್ದೆ ಹಾಳಾಗ್ಬೋದು. ಮತ್ತು ಟೈಮ್ ಬಿಟ್ಟು ಟೈಮ್ ಊಟ ಮಾಡೋದು, ಇದು ಕೂಡ ಮಾಡೋಕ್ಕೆ ಹೋಗಬೇಡಿ. ಸರಿಯಾದ ರೀತಿಯಲ್ಲಿ ಊಟ ಮಾಡಿದ್ರೆ ಖಂಡಿತವಾಗ್ಲೂ ನಿದ್ದೆ ಅನ್ನೋದು ನಿಮಗೆ ಚೆನ್ನಾಗೇ ಬರುತ್ತೆ. ಬಿಸಿನೀರು ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ, ಇದು ಜೀರ್ಣಕ್ರಿಯೆಗೆ ಸುಧಾರಣೆ ಆಗುತ್ತೆ ನಿಮಗೆ. ನೀವೇನಾದರೂ ಸರಿಯಾದ ರೀತಿಯಲ್ಲಿ ಊಟನೂ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಬಿಸಿನೀರು ಕುಡಿತಾ ಇಲ್ಲ ಅಂದರೆ, ಜೀರ್ಣಕ್ರಿಯೆ ಆಗಿಲ್ಲ ಅಂದರೆ ಹೊಟ್ಟೆ ನೋವು ಬರುವಂಥದ್ದು, ಮತ್ತು ಹೊಟ್ಟೆ ಉಬ್ಸ ಆಗೋದು, ಗ್ಯಾಸ್ಟ್ರಿಕ್ ಆಗೋದು ಇಂಥವೆಲ್ಲ ಆಗೋವಾಗ ಏನಾಗುತ್ತೆ, ನಿದ್ದೆ ಅನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ನಿದ್ದೆ ಚೆನ್ನಾಗಿ ಬರಬೇಕು ಅಂದರೆ ಊಟ ಕರೆಕ್ಟಾಗಿರಬೇಕು, ಟೈಮ್ ಸರಿಯಾಗಿ ನಿದ್ದೆ ಮಾಡಬೇಕು, ಸ್ಕ್ರೀನಿಂಗ್ ಅವರ್ಸ್ನ ಕಡಿಮೆ ಮಾಡ್ಕೋಬೇಕು. ಸೊ ಇದು ಮೇಯ್ನಾಗಿ ನೆನಪಿರಲಿ. 7 ಮಂತಿಂದನೇ ಆದಷ್ಟು ಇದನ್ನು ಫಾಲೋ ಮಾಡಿಬಿಟ್ರೆ 9 ಮಂತಲ್ಲಿ ಅಷ್ಟೊಂದು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಮಗುವಿನ ಬೆಳವಣಿಗೆ ಒಂದು ರೀತಿಯಲ್ಲಿ ಕಾರಣ ಆದರೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಒಂದು ರೀತಿ ಕಾರಣ ಆಗಿಬಿಡತ್ತೆ. ನೆಕ್ಸ್ಟು 7 ಮಂತಿಂದನೇ ಸ್ಟಾರ್ಟ್ ಆಗುವಂತಹ ಮೊದಲನೇ ವಿಷಯ ಸ್ಪೈನಲ್ ಕಾರ್ಡ್ ಪೇಯ್ನು. ಅಪ್ಪರ್ ಆಗಲಿ ಲೋವರ್ ಆಗಲಿ ನಿಮಗೆ ಸ್ಪೈನಲ್ ಕಾರ್ಡನ್ನು ಪೇಯ್ನ್ ಇದ್ದೇ ಇರುತ್ತೆ. ಇದಕ್ಕೆ ಕಾರಣ ಮಗುವಿನ ಬೆಳವಣಿಗೆ, ನಿಮ್ಮ ತೂಕ. ಸೊ ನಿಮ್ಮ ತೂಕವನ್ನು ಹೊರುವಂಥದ್ದು ಸ್ಪೈನಲ್ ಕಾರ್ಡ್ ಅಲ್ವಾ. ಸೊ ಇದ್ರ ಮೇಲೆ ಪ್ರೆಷರ್ ಖಂಡಿತವಾಗ್ಲೂ ಬೀಳುತ್ತೆ, ನೀವೇನೇ ರೆಸ್ಟ್ ಮಾಡಿದ್ರೂ ಬಿದ್ದೇ ಬೀಳುತ್ತೆ. ಆದರೆ ಅದಕ್ಕೆ ಪ್ರಿವೆನ್ಷನನ್ನು ಮಾಡ್ಕೋಬೋದು. ಒಂದು ಸ್ವಲ್ಪ ಸಾಸಿವೆ ಎಣ್ಣೆಯಲ್ಲಿ ಶುಂಠಿ ಪೇಸ್ಟ್, ಈಗ ಒಂದು ಬೌಲಷ್ಟು, ಒಂದು 7-8 ಸ್ಪೂನಷ್ಟು ನೀವು ಸಾಸಿವೆ ಎಣ್ಣೆ ತೊಗೊಂಡಿದ್ದೀರಾ ಅಂದರೆ ಒಂದು 2-3 ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಹಾಕಿ, ಶುಂಠಿ ಪೇಸ್ಟು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆ ಬಿಸಿ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಅದನ್ನು ಆರಾಕ್ಬಿಟ್ಟು ಸೋಸಿ ಎತ್ತಿಟ್ಕೊಳ್ಳಿ. ಆ ಎಣ್ಣೆಯನ್ನು ನೀವು ಆಗಾಗ ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಕ್ರಮೇಣ ಕಡಿಮೆ ಆಗುತ್ತೆ. ಇದು ಒಂದು ಒಳ್ಳೆಯ ಪರಿಹಾರ. ಇದು ನಾನು ಮಾಡಿದ್ದೀನಿ, ನನಗೆ ನೋವು ಕಡಿಮೆ ಆಗಿದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಪ್ರೆಗ್ನೆನ್ಸಿಯಲ್ಲಿ ಇರೋವಾಗಲೇ ಅಂತಲ್ಲ, ಎನಿ ಟೈಮ್ ಯಾರಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಈ ಆಯಿಲ್ನ. ಸೊ ಇದರಿಂದ ನಿಮಗೆ ಬೆನ್ನು ನೋವು, ಸೊಂಟ ನೋವು, ಇದೆಲ್ಲನೂ ಕಾಲು ನೋವು ಎಲ್ಲನೂ ಕಡಿಮೆ ಆಗುತ್ತೆ. ಇದು 7 ಮಂತ್ ಆಫ್ಟರ್ ಎಲ್ಲ ಹೆಣ್ಮಕ್ಳಲ್ಲೂ ಕಾಣುವಂತಹ ಒಂದು ತೊಂದರೆ. ನೆಕ್ಸ್ಟ್ ಹೊಟ್ಟೆ ಟೈಟ್ ಆಗೋದು. ಇದು ಎಲ್ಲರಿಗೂ ಆಗುತ್ತೆ, ಆದರೆ ಹೊಟ್ಟೆ ಟೈಟ್ ಆದಾಗ ಹಿಂಸೆ ಅನಿಸುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಈ ಟೈಮಲ್ಲಿ ನೀವು ಮಾಡಬೇಕಾಗಿರೋದು ಯಾವುದೇ ರೀತಿ ಕೆಲಸ ಮಾಡದೆ ಜಸ್ಟ್ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ತಣ್ಣಗೆ ನೀರೇನಾದರೂ ಕುಡಿಯೋದು, ನಿಧಾನವಾಗಿ ನಿಮ್ಮ ಲೆಫ್ಟ್ ಸೈಡ್ ಮಲ್ಕೊಳ್ಳೋದು. ಈ ಥರ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಬಿಗಿ ಆಗೋದು ಕಡಿಮೆ ಆಗುತ್ತೆ. ಬಿಗಿ ಆಗೋದಕ್ಕೆ ಮೇಯ್ನ್ ಕಾರಣ ಮಗುವಿನ ಮೂಮೆಂಟ್.
ಮಗು ಒಂದು ಸ್ವಲ್ಪ ಒಳಗಡೆ ಏನಾದರೂ ಜಾಸ್ತಿ ನಿಮಗೆ ಮೂಮೆಂಟ್ ಮಾಡ್ಕೊಳ್ತಾ ಇದೆ, ಮಗು ಜಾಸ್ತಿ ಒದಲಾಡ್ತಾ ಇದೆ ಅಂದಾಗ ನಿಮ್ಮ ಹೊಟ್ಟೆಯ ಸ್ನಾಯುಗಳು ಬಂದು ಬಿಗಿ ಆಗ್ತವೆ ಮತ್ತು ಗರ್ಭಕೋಶ ಕೂಡ ಬಿಗಿ ಆಗ್ತದೆ. ಸೊ ಅವಾಗೇನಾಗುತ್ತೆ, ನಿಮಗೆ ಹೊಟ್ಟೆ ಹಿಂಸೆ ಅನಿಸುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಈ ಟೈಮಲ್ಲಿ ಕೆಲಸ ಮಾಡೋದು, ಓಡಾಡೋದು ಅಂಥವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಕೂತ್ಕೊಂಡು ಒಂದು ಸ್ವಲ್ಪ ನಿಮಗೆ ಲೆಫ್ಟ್ ಸೈಡ್ ಮಲಗೋಕ್ಕಾದರೆ ಮಲಗ್ಬೋದು, ಇಲ್ಲಾಂದರೆ ಕೂತು ತಣ್ಣಗೇನಾದರೂ ಕುಡಿಬೋದು, ನಿಧಾನವಾಗಿ ಬ್ರೀದ್ ಮಾಡ್ಬೋದು. ಇದರಿಂದ ನಿಮಗೆ ಅದು ಹೊಟ್ಟೆ ಬಿಗಿವಿಕೆ ಅನ್ನೋದು ಕ್ರಮೇಣ ಕಡಿಮೆ ಆಗುತ್ತೆ, ಒಂದೇ ಸಲ ಕಡಿಮೆ ಆಗೋಲ್ಲ. ಆ್ಯಂಡ್ ನೆಕ್ಸ್ಟು ಮಲಗೋಕ್ಕೆ ಎದೊಳಕ್ಕೆ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ 7 ಮಂತಿಂದನೇ. ಯಾಕಂದರೆ ಮಗುವಿನ ತೂಕ, ಮಗುವಿನ ಬೆಳವಣಿಗೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಿಮಗೆ ಮಲಗೋದಕ್ಕೆ ಎದ್ದೇಳೋದಕ್ಕೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಬಹುದು. ಸೊ ಇದು ಏನೂ ತೊಂದರೆ ಇಲ್ಲ. ನಿಧಾನವಾಗಿ ನಿಮ್ಮ ಒಂದು ಭಂಗಿ ನೋಡ್ಕೊಳ್ಳಿ. ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳಿ, ರೈಟ್ ಸೈಡ್ ಎದ್ದೋಳೋರಾದರೆ ನಿಧಾನವಾಗಿ ಎದ್ದೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಭಂಗಿ ಆಗಲಿ ಜಾಸ್ತಿ ಮಾಡ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟು ಕಾಲುಗಳು ಹೊಡೆತ ಕ್ರಮೇಣವಾಗಿರುತ್ತೆ. ಇದು ಬಂದು ನಾನು ಚೆನ್ನಾಗಿ ಕಾಲು ನೋಡ್ಕೊಳ್ತೀನಿ, ನಾನು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಅನ್ನೋರ್ಗೂ ಕೂಡ ಕಾಲು ಹೊಡೆತ ಬರುತ್ತೆ. ಇದಕ್ಕೆ ಕಾರಣ ನಿಮ್ಮ ತೂಕ, ಮೇಯ್ನಾಗಿ ನಿಮ್ಮ ತೂಕ ಹೇಗೂ 7ರಿಂದ 8 kgನೋ 12 kgನೋ, ಯಾಕೆ 15-20 kg ಕೂಡ ಜಾಸ್ತಿ ಆಗುವಂಥ ಹೆಣ್ಮಕ್ಳು ಇರ್ತಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಇದು ಕಾಮನ್ನು. ಸೊ ಹಂಗಾಗಿ ಮೇಂಟೆನೆನ್ಸ್ ಚೆನ್ನಾಗಿರಲಿ. ಬಿಸಿನೀರಲ್ಲಿ ಡಿಪ್ ಮಾಡುವಂಥದ್ದು, ಮಾಯ್ಶ್ಚರೈಸರ್ ಹಚ್ಚೋದು, ಡೆಡ್ ಸ್ಕಿನ್ ರಿಮೂವರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಡೆಡ್ ಸ್ಕಿನ್ ರಿಮೂವ್ ಮಾಡ್ಕೊಳ್ಳೋದು, ಕಾಲಿಗೆ ಆದಷ್ಟು ಆರಾಮ್ ಕೊಡೋದು, ಜಾಸ್ತಿ ಹೊತ್ತು ನಿಲ್ಲದೆ, ಜಾಸ್ತಿ ಹೊತ್ತು ಓಡಾಡದೆ ಆದಷ್ಟು ಮಸಾಜ್ ಮಾಡೋದು, ಕಾಲಿಗೆ ಎಣ್ಣೆ ಮಸಾಜೋ ಇಲ್ಲ ಮಾಯ್ಶ್ಚರೈಸರ್ ಮಸಾಜ್ ಮಾಡ್ಕೊಳ್ಳೋದು, ಆಲೋವೆರಾ ಜೆಲ್ ಹಚ್ಚೋದು, ಒಂದು ಸ್ವಲ್ಪ ಕಾಲುಗಳನ್ನ ಮೇಲ್ಮುಖವಾಗಿಟ್ಟು ಕೂತ್ಕೊಳ್ಳುವಂಥದ್ದು, ಮಲಗುವಂಥದ್ದು ಮಾಡಿರಿ ತಲೆದಿಂಬು ಸಹಾಯದಿಂದ. ನೆಕ್ಸ್ಟ್ ಬಂದು ಈ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕಾಲಿನಲ್ಲಿ ಈ ಪಾರ್ಟ್ ಬಂದು ಹಿಡ್ದಂಗೆ ಆಗುತ್ತೆ. ಇದು ನನಗೆ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಆಗಿದೆ. ಇದಕ್ಕೆ ಕಾರಣ ಬಂದು ನಮ್ಮ ವೀಕ್ನೆಸ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಐರನ್ ಕಂಟೆಂಟ್ ಕಡಿಮೆ ಆಗಿಬಿಟ್ರೆ ಈ ಕಾಲುಗಳು ಬಂದು ಏನೋ ಹಿಡ್ದಂಗೆ ಆಗುತ್ತೆ. ಇದು ತುಂಬ ಹಿಂಸೆ, ನರಕ. ಈ ನೋವು ಬಂದು ಸಹಿಸೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ನೋವಿದು. ಈ ಹಲಸಿನ ಹಣ್ಣು, ವಾಯು ಪದಾರ್ಥಗಳು ತಿಂದಾಗ ಕೂಡ ನಮಗೇನಾಗುತ್ತೆ ಅಂದರೆ ಈ ರೀತಿ ಆಗುತ್ತೆ. ಸೊ ಜಾಸ್ತಿ ವಾಯು ಪದಾರ್ಥಗಳನ್ನು ತಿನ್ನಬೇಡಿ. ಆದಷ್ಟು ಐರನ್ ಕಂಟೆಂಟ್ ವೃದ್ಧಿ ಆಗೋ ಥರ ಫುಡ್ ತಗೊಳ್ಳಿ. ಮೆಗ್ನೀಷಿಯಮ್ ಜಾಸ್ತಿ ಆಗೋ ಥರ, ಪೊಟ್ಯಾಷಿಯಮ್ ಜಾಸ್ತಿ ಆಗೋ ಥರ ಪಂಪ್ಕಿನ್ ಸೀಡ್ಸು, ಬಾಳೆಹಣ್ಣು ಇಂಥವೆಲ್ಲ ಚೆನ್ನಾಗಿ ತಗೊಳ್ಳಿ. ಕಾಲು ಹಿಡ್ತಾ ಈ ಥರ ಆಯಿತು ಅಂದರೆ ಜಸ್ಟ್ ಬೇಗ ಯಾರ್ದಾದ್ರೂ ಸಹಾಯದಿಂದ ನಿಂತು ಓದ್ರು ಬಿಡಿ ಕಾಲುಗಳು. ನನಗೆ ಅಟ್ ಅ ಟೈಮ್ ಒಂದು ಕಾಲು ಹಿಡಿತಿದ್ದಂಗೆ ಇನ್ನೊಂದು ಕಾಲು ಹಿಡಿದ್ಬಿಡೋದು, ಆವಾಗ ಅನಿಮಿಯಾ ಆಗಿತ್ತು ನನಗೆ. ಸೊ ಹಂಗಾಗಿ ಬ್ಲಡ್ ಇಂಪ್ರೂವ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಇದು ಕಡಿಮೆ ಆಗುತ್ತೆ. ಸೊ ಇದನ್ನು ಹುಷಾರಾಗಿ ನೋಡ್ಕೊಳ್ಳಿ. 7 ಮಂತ್ ಯಾಕೆ 6 ಮಂತಿಂದನೇ ಇದು ಶುರು ಆಗಿಬಿಡುತ್ತೆ. ಹಾಗೆ ಬಂದು ಮಗುವಿನ ಭಂಗಿ, ಮಗು ಯಾವ ಪೊಸಿಷನಲ್ಲಿದೆ ಅನ್ನೋದು ನೋಡ್ಕೊಳ್ಳಿ ನಿಮ್ಮ ಒಂದು 7 ಮಂತ್ ಸ್ಕ್ಯಾನಿಂಗ್, ಗ್ರೋತಿಂಗ್ ಸ್ಕ್ಯಾನಲ್ಲಿ. ಸೊ ಆ ಭಂಗಿಗೆ ತಕ್ಕ ಹಾಗೆ ನಿಮ್ಮ ಮೂಮೆಂಟ್ಸ್ ಇರುತ್ತೆ. ಸೊ ನಿಮಗೆ ಮಗು ಈ ಶೇಪಲ್ಲಿ ಅಂದರೆ ಬ್ರೀಚ್ ಪ್ರೆಸೆಂಟೇಷನಲ್ಲಿದ್ದರೆ ನಿಮಗೆ ಅಷ್ಟೊಂದು ಬೇಬಿ ಮೂಮೆಂಟ್ಸ್ ಡೌನ್ ಪೊಸಿಷನಲ್ಲಿರಲ್ಲ, ಅಪ್ಪರ್ ಪೊಸಿಷನಲ್ಲೇ ಇರುತ್ತೆ. ಈ ರೀತಿ ಸಫಾಲಿಕ್ ಪ್ರೆಸೆಂಟೇಷನ್, ವರ್ಟೆಕ್ಸ್ ಪ್ರೆಸೆಂಟೇಷನ್ ಇತ್ತು ಅಂದರೆ ಮಗುವಿನ ಮೂಮೆಂಟ್ಸ್ ಆದಷ್ಟು ಕೆಳಭಾಗದಲ್ಲಿರುತ್ತೆ ಮತ್ತು ಚೆಸ್ಟ್ ಹತ್ರ ಲೈಟಾಗಿರುತ್ತೆ. ಹಾರ್ಟ್ ಬೀಟ್ ಡೌನ್ ಸೈಡ್ ನಿಮಗೆ ಕೇಳಿಸ್ತಾ ಇರುತ್ತೆ. ಮತ್ತು ಈ ರೀತಿ ಮಗು ಇದೆ ಅಂತಂದಾಗ ನಿಮಗೆ ಪೆಲ್ವಿಕ್ ಬೋನ್ ಎಲ್ಲನೂ ನೋವ್ತಾ ಇರುತ್ತೆ, ವಜೈನಲ್ ಪೇಯ್ನ್ ಇರುತ್ತೆ, ವಜೈನಲ್ ಥ್ರಸ್ಟ್ ಇರುತ್ತೆ. ನಿಮಗೆ ಯೂರಿನ್ ಮಾಡೋದಕ್ಕಾಗಲಿ ಇಲ್ಲ ನೀವು ಟಾಯ್ಲೆಟ್ ಪಾಸ್ ಮಾಡೋದಕ್ಕಾಗಲಿ ಯೂರಿನೇಟ್ ಮಾಡುವಾಗ ನಿಮಗೆ ಹಿಂಸೆ ಅನಿಸುತ್ತೆ. ಸೊ ಇದೆಲ್ಲ ಫುಲ್ ಸರ್ವೇ ಸಾಮಾನ್ಯವಾಗಿ ಕಾಮನ್ ಇದು. ಇದೆಲ್ಲನೂ ತುಂಬ ಜನ ವಜೈನಲ್ ಪೇಯ್ನ್ ಅಂತ ಹೇಳ್ತೀರಾ, ಯೂರಿನ್ ಮಾಡೋದಕ್ಕೆ ಕಷ್ಟ ಅಂತೀರಾ. ಇದೆಲ್ಲನೂ ಕಾಮನ್. ಮತ್ತು ಕಾನ್ಸ್ಟಿಪೇಷನ್ ಕೂಡ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು ಬಿಸಿನೀರು ಕುಡೀರಿ, ಯೂರಿನೇಟ್ ಮಾಡ್ತಾನೆ ಇರಿ, ಆದಾಗೆಲ್ಲ ಅಡಗ್ಸೋಕ್ಕೆ ಹೋಗ್ಬೇಡಿ, ಚೆನ್ನಾಗಿ ನೀರು ಕುಡೀರಿ. ವಜೈನಲ್ ಪೇಯ್ನ್ ಆದಾಗ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲ ಯಾವುದಾದ್ರೂ ಬೇಷನ್ ಇದ್ದರೆ ಅದ್ರಲ್ಲಿ ಬಿಸಿನೀರು ಹಾಕ್ಕೊಂಡು ಕೂತ್ಕೊಳ್ಳಿ, ಏನೂ ತೊಂದರೆ ಆಗಲ್ಲ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.